ವೀಕ್ಷಕರೇ ನಮಸ್ಕಾರ. ಇಂದು ನಾವು ರಾಮನಗರ ಜಿಲ್ಲೆಯ ರಾಮನಗರ ತಾಲೂಕಿನ ಬನ್ನಿಕೊಪ್ಪೆ ಗ್ರಾಮದ ಈ ಆರ್ಥಿಕ ಇಲಾಖೆಯ ನಿವೃತ್ತ ಕಮಿಷನರ್ ಆಗಿರುವಂಥ BC ಚಂದ್ರಶೇಖರ್ ಅವರ ತೋಟದಲ್ಲಿದ್ದೀವಿ. ಇಲ್ಲಿಗೆ ನಮ್ಮನ್ನು ಡಾಕ್ಟರ್ SV ಹಿತ್ತಲಮನಿ ಸರ್ ಅವರು ಕರ್ಕೊಂಡು ಬಂದಿದ್ದರು. ಏನಂತಂದರೆ ಇವ್ರ ತೋಟದಲ್ಲಿ ಈ ಬಟರ್ ಫ್ರೂಟ್, ನಾವು ಬೆಣ್ಣೆಹಣ್ಣು ಏನಂತೀವಲ್ಲ, ಅದರಲ್ಲಿ ಒಂದು ವಿಶಿಷ್ಟವಾಗಿ ಅವರು ಇನ್ಸಿಟು ಗ್ರಾಫ್ಟಿಂಗ್ ಅಂತ ಮಾಡ್ತಿದ್ದಾರೆ. ಸೊ ಅದನ್ನು ತಿಳ್ಕೊಳ್ಳೋ ಸಲುವಾಗಿ ಮತ್ತು ಅದರ ಬಗ್ಗೆ ರೈತರ ಅನುಭವ ಹೇಗಿದೆ ಅಂತ ತಿಳ್ಕೊಳ್ಳೋ ಸಲುವಾಗಿ ನಾವು ಇವರ ತೋಟಕ್ಕೆ ಬಂದಿದ್ದೀವಿ. ಬನ್ನಿ ಇವತ್ತು ಸ್ಥಳದಲ್ಲಿಯೇ ಕಸಿ ಮಾಡಿ ತೋಟ ನಿರ್ಮಾಣ ಹೆಂಗೆ ಮಾಡೋದು ಅನ್ನೋದನ್ನು ತಿಳ್ಕೊಂಡು ಬರೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಧನ್ಯವಾದಗಳು ಸರ್. ಇವಾಗ ನಿಮ್ಮ ತೋಟ ಎಲ್ಲ ನೋಡ್ತಾ ಇದ್ವಿ. ನಿಮ್ಮ ತೋಟದಲ್ಲಿ ಮಾವಿದೆ, ಹಲಸಿದೆ, ಆಮೇಲೆ ಬಟರ್ ಫ್ರೂಟ್ ಇದೆ, ಆಮೇಲೆ ಕೆಲವೊಂದಿಷ್ಟು ಹಿಪ್ಪನೇರಳೆ ಕೂಡ ಇದೆ. ಎಲ್ಲ ನೀವು ನಿಮ್ಮ ತೋಟದಲ್ಲಿ ಬೆಳೆಸ್ತಿದ್ದೀರಿ ಸರ್. ನೀವು ಮೊದಲಿಂದ ಈ ಎಲ್ಲ ತೋಟಗಾರಿಕೆ ಬೆಳೆಗಳನ್ನು ಬೆಳೆಸ್ಕೊಂಡು ಬಂದಿದ್ರಾ, ಅಥವಾ ನಿಮ್ಮ ಹಿನ್ನೆಲೆ ಬೇರೆ ಏನಾದರೂ ಇತ್ತಾ, ಅಥವಾ ಕೃಷಿಕರೇ ನೀವು ಮೂಲತಃ? ಅಲ್ಲ, ಪೇರೆಂಟ್ಸ್ ಎಲ್ಲ ಅವರು ಅಗ್ರಿಕಲ್ಚರ್ನೇ ಮೇನ್ ಇದನ್ನು ಇಟ್ಕೊಂಡಿದ್ರು. ಹಾಂ ಸರ್. ಫಾದರ್ ವಾಸ್ ಟೀಚರ್ ಇದ್ದರು. ಓಕೆ ಸರ್. ನಾನು ಗೌರ್ಮೆಂಟ್ ಸರ್ವಿಸ್ ಸೇರ್ಕೊಂಡ್ಮೇಲೆ ಸ್ವಲ್ಪ ಎರಡು ಕಡೆಗೂ ಮಾಡ್ಕೊಂಡು ಬಂದ್ವಿ. ಹಾಂ ಸರ್. ಬಟ್ ನಾನು ರಿಟೈರ್ಮೆಂಟ್ ಆದಮೇಲೆ ಮೇನ್ಲಿ ಸ್ವಲ್ಪ ವ್ಯವಸಾಯದ ಕಡೆ ಗಮನ ಕೊಟ್ಟೆ. ಸರ್, ಈಗ ನಿಮ್ಮ ಇಡೀ ತೋಟ ಎಷ್ಟು ಎಕರೆ ಇದೆ ಸರ್? ಇದು ತೋಟ ಇದು 12.5 acres ಇದೆ. 12.5 12.5 ಎಕರೆ ಇದೆ ಸರ್. ಹೌದು. ಆಮೇಲೆ ಯಾವ್ಯಾವ ಬೆಳೆಗಳಿದಾವೆ ಸರ್ ಇಲ್ಲಿ? ಈಗ ಸದ್ಯಕ್ಕೆ ಮೇಯ್ನ್ಲಿ ಮ್ಯಾಂಗೋ. ಹಾಂ ಸರ್. ಕೋಕೋನಟ್ ಇದೆ. ಮತ್ತು ಇವಾಗ ಕೆಳಗಡೆ ಸ್ವಲ್ಪ ಇದಿದೆ, ಏನು ಟ್ಯಾಮ್ರೆಂಡ್ ಇದೆ. ಹಾಂ ಸರ್. ಇದು ಅವಕ್ಕೆರಡು ಕೆಳಗಡೆ 2.5 ಎಕರೆ ಆಗಲೇ ಅದು ಹಾಕಿ ಅದು 2 ವರ್ಷ ಆಯಿತು. ಇವಾಗ ಇದೊಂದು ಇಲ್ಲಿ ಒಂದು 7.5 ಎಕರೆನಲ್ಲಿ ಒಂದು 500 ಇವಾಗ ಹಾಕಿದ್ದೀವಿ ಇವಾಗ. ಈಗ ಸರ್, ಅಂದರೆ ನಿಮ್ಮ ಮೂಲ ಬೆಳೆ ಈ ತೋಟದಲ್ಲಿ ಮಾವು, ಅದ್ರ ಜೊತೆಗೆ ನೀವು ಬೇರೆ ಬೆಳೆಗಳನ್ನ ಅಂತರ ಬೆಳೆಯಾಗಿ ಬೆಳೆಸ್ಕೊಂಡಿದ್ದೀರಿ. ಬಟ್ ಮಾವು ಬಗ್ಗೆ ನಮಗೆ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಅಂದರೆ ಇವಾಗ ಎಷ್ಟು ವರ್ಷ ಆಯಿತು ಸರ್ ಈ ಮಾವು? ಆಗಲೇ 35-40 ವರ್ಷ ಆಗಿದೆ. ಅಂದರೆ ಭಾಳ ಹಳೆ ತೋಟ, 35-40 ವರ್ಷ. ಮತ್ತು ಗಿಡಗಳಿಗೂ ಎಲ್ಲ ಸ್ವಲ್ಪ ಎಲ್ಲ ಡಿಸೀಸ್ ಬಂದಿದೆ. ಹಾಂ ಸರ್. ಮತ್ತು ಮಾರ್ಕೆಟಿಂಗ್ ಮ್ಯಾಂಗೋ ಗ್ರೋಯಿಂಗ್ ಪ್ರಾಬ್ಲಮ್, ನಾಟ್ ಪ್ರಾಬ್ಲಮ್. ಮಾರ್ಕೆಟಿಂಗ್ ಆ್ಯಂಡ್ ಸೀಸನಲ್ ವೇರಿಯೇಷನ್ಸ್ ತುಂಬ ಹೊಡೆತ ಬೀಳ್ತಾ ಇದೆ. ಹಾಂ. ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಷ್ಟು ಅದ್ರಲ್ಲಿ ಸಿಗ್ತಾ ಇಲ್ಲ. ಈಗ ಯಾವ್ಯಾವ ತಳಿ ಇದೆ ಸರ್ ಈಗ ಮಾವಿನೆಲ್ಲ? ಇದೆ, ಸಿಂಧೂರ ಇದೆ, ಬಾದಾಮಿ ಇದೆ, ಮಲ್ಗೋಬಾ ಇದೆ, ರಸಪುರಿ ಇದೆ, ತೋತಾಪುರಿ ಇದೆ, ಎಲ್ಲ ಥರದ್ದು ಇದೆ. ಅಂದರೆ ಇವಾಗ ನೀವು ಅಂದ್ಕೊಂಡಿರೋ ಅಷ್ಟು ಲಾಭ ಮಾವಿನಲ್ಲಿ ಆಗ್ತಾ ಇಲ್ಲ, ಮಾರುಕಟ್ಟೆ ತೊಂದರೆ ಇರೋದ್ರಿಂದ. ಮತ್ತು ಈಗ ಬೇರೆ ನೀವು ಹಲಸಿದೆ ಅಂತ ಹೇಳಿದ್ರಿ ಸರ್, ಹೊಸದಾಗಿ ಹಲಸು ಹಾಕಿದ್ದೀರಿ ಅಂತ. ಹಲಸು ಯಾವ ವೆರೈಟಿ ಇದೆ ಸರ್? ಯಾವ ತಳಿ ಹಲಸು? ಈಗ ಸಿದ್ದು ವೆರೈಟಿ ಇದೆ, ಬೈರ್ಸಂದ್ರ ಇದೆ, ಮತ್ತು ತಾಯಿ ವೆರೈಟಿ ಇದೆ. ಎಲ್ಲ ನಮ್ಮ ಹಿತ್ತಲಮನಿಯವರು ಯಾವ ವೆರೈಟೀಸ್ ಹೇಳಿದ್ರು ಅವೆಲ್ಲನೂ ತಂದು ಹಾಕ್ಬಿಟ್ಟಿದ್ವಿ. 100 ಹಿತ್ತಲಮನಿ ಸರ್ ಅವರು. ಸರ್, ಅದು ಎಷ್ಟು ಗಿಡಗಳಿದಾವೆ ಸರ್? ಅಂದರೆ ಒಂದು 100 ಇದೆ. 100 ಗಿಡಗಳು ಹಲಸು. ಆಮೇಲೆ ತೆಂಗು ಸರ್? ತೆಂಗು 150 ಇದೆ. ಹಾಕಿರೋದು ಒಂದು 50 ಇದೆ. ಬಟ್ ಮರಗಳು ಒಂದು 100 ಇದೆ. ಅಂದರೆ ಅದು ಏನು ಇಂತಹದ್ದೇ ಒಂದು ತಳಿ ಅಥವಾ ಹೈಬ್ರಿಡ್ ಅಂತ ತಂದು ಹಾಕಿದ್ರೆ? ಹಾಕಿದ್ದೆಲ್ಲ ತಿಪ್ಟೂರೇನೆ, ಇವಾಗಲೂ ತಿಪ್ಟೂರೇ ಹಾಕಿ. ಹೌದಾ? ಬೇರೆ ಹೈಬ್ರಿಡ್ ಯಾವುದು ಹಾಕಿಲ್ಲ ನಾವು. ಹಾಂ ಸರ್. ಆಮೇಲೆ ಈಗ ನೀವು ಹುಣಸೆನೂ ಇದೆ ಅಂತ ಹೇಳಿದ್ರೆ, ಹುಣಸೆ ಅಂತಂದ್ರೆ ಇವಾಗ ನಾಟಿ ಇದೆಯಾ ಅಥವಾ ಯಾವುದಾದ್ರೂ? ಎಲ್ಲ ನಾಟಿನೇ. ಎಲ್ಲ ನಾಟಿ. ಅದಾಗದೇ ಬೆಳ್ಕೊಂಡಿರೋದು, ನಾವೇನು ಬೆಳೆಸಿಲ್ಲ ಅದು. ಅವು ಎಷ್ಟು ಗಿಡಗಳಿದೆ? 15 ಮರ ಇದೆ. 15 ಮರಗಳು. ಆಮೇಲೆ ಈಗ ನಿಮ್ಮ ಒಂದು ತೋಟದಲ್ಲಿ ನಮಗೆ ಹಿತ್ತಲಮನಿ ಸರ್ ಹೇಳಿದ್ದೇನು ಅಂತಂದರೆ, ಒಂದು ವಿಶಿಷ್ಟತೆ ಅಂತಂದರೆ ಇಲ್ಲಿ ಬಟರ್ ಫ್ರೂಟ್ ಅಂತ. ಬಟರ್ ಫ್ರೂಟ್ನ ನೀವು ಹೊಸದಾಗಿ ಒಂದು ವಿಭಿನ್ನ ರೀತಿಯಲ್ಲಿ ಹಾಕ್ಕೊಂಡಿದ್ದೀರಿ ಅಂತ. ಈಗ ಸರ್, ಇವಾಗ ನಿಮಗೆ ಮಾವು ನಿಮಗೆ ಅಷ್ಟೊಂದು ಬೆಳೆ ಕೊಡ್ತಿಲ್ಲ, ಅದಕ್ಕೆ ಮಾರುಕಟ್ಟೆ ಸಿಗ್ತಿಲ್ಲ. ಸೊ ಅದಕ್ಕೆ ಪರ್ಯಾಯವಾಗಿ ನೀವು ಬೇರೆ ಹಣ್ಣಿನ ಬೆಳೆಗಳನ್ನ ಹಾಕ್ಕೊಳ್ಬೇಕು ಅಂತ ನೀವು ಇದು ಮಾಡಿದ್ರಿ. ಬಟ್ ಆದರೆ ನೀವು ಬಟರ್ ಫ್ರೂಟ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ಅದನ್ನೇ ಯಾಕೆ ಇದು ಮಾಡಿದ್ರಿ? ಅಂದರೆ ಬೇರೆ ಬಹಳಷ್ಟು ಹಣ್ಣುಗಳು ಇವಾಗ ಮಾರುಕಟ್ಟೆಯಲ್ಲಿ ಬಹಳ ಪಾಪ್ಯುಲರ್ ಇದೆ, ಜನಪ್ರಿಯಗೊಂಡಿವೆ. ಆದರೂ ನೀವು ಬಟರ್ ಫ್ರೂಟ್ನೇ ಯಾಕೆ ತಗೊಂಡ್ರಿ? ಬಟರ್ ಫ್ರೂಟ್ ತೊಗೊಳ್ಳಿಕ್ಕೆ 2-3 ಕಾರಣ ಇದೆ. ಒಂದು, ನಾವು ಕೂರ್ಗೆಲ್ಲಿ ಒಂದು ಸಣ್ಣ ತೋಟ ಇತ್ತು ನಮ್ಮದು. ಅಲ್ಲಿ 1-2 ಮರ ಇತ್ತು. ಅಲ್ಲಿಂದ ತೊಗೊಂಡು ಬಂದು ನಮ್ಮ ಮನೆಯಲ್ಲಿ ಆ ಬೀಜ ತಂದು ನಮ್ಮ ಅತ್ತೆಯವರು ನಮ್ಮ ಮನೇಲಿ ನೆಟ್ಟರು. ಅದು 2 ಮರ ಏನಾಗಿದೆ, ದೊಡ್ಡ ಮರ ಆಗಿಬಿಟ್ಟಿದೆ. ಸೊ ಅದು ಎವ್ರಿ ಇಯರ್ ಸುಮಾರು ಒಂದು 15 ವರ್ಷದಿಂದ ಬಿಡ್ತಾ ಇದೆ. ನಾವು ಅದನ್ನ ಎಂಜಾಯ್ ಮಾಡ್ತಾ ಇದ್ವಿ.
ಸೊ ಈ ಮಾವಿನ ಬೆಳೆ ಈ ಥರ ಆಗೋಕ್ಕೆ ಶುರು ಆದಮೇಲೆ ಮನೆಯವರೆಲ್ಲರೂ ಯಾಕೆ ಬಟರ್ ಫ್ರೂಟ್ ಇದು ಮಾಡಬಾರ್ದು ಅಂತ ಸಾಹೇಬರು ಮನೆಗೆ ಬಂದಾಗ ಒಂದು ಸರಿ ಚರ್ಚೆ ಮಾಡಿ ನಮ್ಮ ಮಗ ಎಲ್ಲರೂ ಒಂದು ಕಾಮನ್ ಇಂಟ್ರೆಸ್ಟ್ ಇದು ಇಲ್ಲಿ ಚೇಂಜ್ ಮಾಡೋಣ ಮತ್ತು ಇಟ್ಸ್ ಎ ಗುಡ್ ಸೇಂಗ್ ಮತ್ತು ಹೆಲ್ತ್ ಪಾಯಿಂಟ್ ಆಫ್ ವ್ಯೂಯಿಂದ ಬಟರ್ ಫ್ರೂಟ್ ಚೆನ್ನಾಗಿದೆ. ಮಾರ್ಕೆಟು ಅಷ್ಟೇ ಆವ್ರೇಜ್ ರೇಟ್ ಒಂದು 75-80 ರೂಪಾಯಿ ಅಷ್ಟು ಸಿಗ್ಬೋದು ಆ್ಯಾವ್ರೇಜ್ ರೇಟ್. ಸೀಸನ್ನಲ್ಲಿ 300-200 ತನಕನೂ ಸಿಗುತ್ತೆ ಅದರಲ್ಲಿ. ಮತ್ತು ಹೆಲ್ತ್ ಪಾಯಿಂಟ್ ಆಫ್ ವ್ಯೂಯಿಂದನೂ ಬಟರ್ ಫ್ರೂಟ್ ಮುಂದೆ ಇವಾಗ ಹೆಲ್ತ್ ದೃಷ್ಟಿಯಿಂದ ಈ ಕೊರೋನಾ ಕೋವಿಡ್ ಬಂದಮೇಲೆ ಪೀಪಲ್ ಹ್ಯಾವ್ ಬಿಕಮ್ ವೆರಿ ಕಾನ್ಷಿಯಸ್ ಅಬೌಟ್ ಹೆಲ್ತ್. ಸೊ ಬಟರ್ ಫ್ರೂಟ್ ಸಾಮಾನ್ಯ ನೀವು ಯಾವುದೇ ಒಂದು ನಾಮದಾರಿಗೆ ಹೋಗಿ ಭಾಳ ಜನ ಬಟರ್ ಫ್ರೂಟೇ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಎಲ್ಲರೂ ಅದ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇದ್ದಾರೆ. ಸೊ ಇದೊಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ಬಟರ್ ಫ್ರೂಟ್ನ ಅಂದರೆ ರೀಪ್ಲೇಸ್ಮೆಂಟ್ ಆಗಿ ತೊಗೊಂಡಿದೆ. ಮ್ಯಾಂಗೋಗೆ ರೀಪ್ಲೇಸ್ಮೆಂಟ್ ಆಗಿ ಬಟರ್ ಫ್ರೂಟ್ ಮಾಡ್ತಾ ಇದ್ವಿ. ಟೋಟಲ್ ಎಷ್ಟು ಗಿಡ ಇದಾವೆ ಸರ್ ನಿಮ್ಮ ಬಟರ್ ಫ್ರೂಟ್? ನಾವು ಈಗ ಅದು 2 ವರ್ಷದ ಹಿಂದೆ ನಾವು ಒಂದು 250 ಗಿಡ ಹಾಕಿದ್ವಿ. ಹಾಂ ಸರ್. ಅದು ಸೀಡ್ಸ್ ತೊಗೊಂಡು ಬಂದು ಸೀಡ್ಲಿಂಗ್ಸೇ ತೊಗೊಂಡು ಬಂದು ಹಾಕಿ ಅದು ಇವಾಗಲೇ 2.5 ವರ್ಷ ಆಯಿತು. ಈ ಸಾರಿ ಒಂದು ಗಿಡ ಮಾತ್ರ ಒಂದು 3 ಕಾಯಿ ಬಿಟ್ಟಿತ್ತು ಅದು. ಸೊ ಫಸ್ಟ್ ಕ್ರಾಪ್ ಅದು. ಈಗ ಅದಾಗಲೇ ನೆಕ್ಸ್ಟ್ ಇಯರಿಂದ ಹೇಳ್ಕೊಡ್ಬೋದು. ಅದು ಒಂದು ಜನರಲ್ ಎಕ್ಸ್ಪೆರಿಮೆಂಟ್ ಅದು. ಓಕೆ. ಹೇಗೆ ಆಗ್ಬೋದು ನೋಡೋಣ ಅಂತ ಮಾಡಿದ್ವಿ. ಹಾಂ ಸರ್. ಸೊ ಈಗ ನಾವು ಈಗ ಒಂದು 300 ಗಿಡ ಹಾಕಿದ್ವಿ. ಅದು ಗ್ರಾಫ್ಟ್ ಮಾಡಿದ್ವಿ. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್, ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು, IIHR ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು 50 ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ. UPI ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರ್, ಇವಾಗ ನೀವು ಗ್ರಾಫ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಈ ಕೆಳಗಡೆ ರೂಟ್ ಸ್ಟಾಕ್ ಬೇಕಾಗುತ್ತೆ, ಕಂತ್ರಿ ಗಿಡ ಅಂತಂತಾರೆ. ಇವನ್ನ ಎಲ್ಲಿಂದ ಇದು ಮಾಡಿದ್ರಿ ಸರ್ ನೀವು? ಎಲ್ಲಿಂದ? ನಾವು ಪಾತಯ್ಯ ಅಂತ ಇದ್ದಾರೆ, ಅವರು ರಿಟೈರ್ಡ್ ಹಾರ್ಟಿಕಲ್ಚರ್ ಆಫೀಸರು. ಅವ್ರದ್ದು ನರ್ಸರಿಗೆ ನಮ್ಮ ಸಾಹೇಬರು ಅಡ್ವೈಸ್ ಮಾಡಿದ್ರು. ಅವಾಗ ಅಲ್ಲಿ ಸೀಡ್ಸಿಂದನೇ ಮಾಡಿರೋ ಇದು ಸಿಕ್ತು ಅಲ್ಲಿ. ಸುಮಾರು ಎಲ್ಲ ಅಲ್ಲಿಂದನೇ ತಂದಿದ್ದು. ಸರಿ, ಅದನ್ನು ತಂದು ಬಿಟ್ಟು ಸ್ವಲ್ಪ ಒಂದು 3-6 ಮಂತ್ಸ್ ಬಿಟ್ಟು ಆಮೇಲೆ ಸಾಹೇಬರು ಹೇಳಿದ್ರು ಗ್ರಾಫ್ಟಿಂಗ್ ಮಾಡಿಸೋದ್ರ ಬಗ್ಗೆ ನಾವು ಏನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ನಂತರ ಏನು ಮಾಡಿದ್ವಿ, ವೆಂಟ್ ಅಂಡ್ ಸೀನ್ ದಟ್ ಪಟೇಲ್ ಸೂಪರ್ ಮರ ಇದೆಯಲ್ಲ, ಕರ್ಕೊಂಡೋಗಿ ತೋರಿಸಿ ಎಲ್ಲ ನೋಡಿದ್ರೆ ಫುಲ್ ಕಾಯಿ ಬಿಟ್ಟಿತ್ತು. ಆಮೇಲೆ ಕಾಯಿ ನೋಡಿದ್ವಿ, ಮನೇಲಿ ತರಿಸಿ ತಿಂದಿದ್ವಿ. ಎಲ್ಲ ರೀತಿಯಲ್ಲೂ ಅದು ಇಟ್ಸ್ ಎ ಗುಡ್ ವೆರೈಟಿ ಅಂತ ನಮಗೆ ಅನಿಸಿದ್ರಿಂದ ಇವಾಗಂತೂ 300 ಅದಕ್ಕೆ ಗ್ರಾಫ್ಟ್ ಮಾಡಿದ್ವಿ. ಸರಿ, ಆಮೇಲೆ ಅವ್ರು ಪಟೇಲ್ರ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಈಗ ನಿಮ್ಮದು ಪಟೇಲ್ ಸೂಪರ್ನ ನಾವು ಇಡೀ ಇಂಡಿಯಾದಲ್ಲೇ ಒಂದು ಒಳ್ಳೆಯ ವೆರೈಟಿ ಥರ ನಾವು ಮಾಡಬೇಕು ಅಂತ ಒಂದು ಆ್ಯಂಬಿಷನ್ ಇದೆ. ಯಾಕೆಂದರೆ ಇದು ಅಂತ ಸೂಪರ್ ವೆರೈಟಿ ಇದು. ಸೊ ಅದಕ್ಕೆ ನಮಗೆ ಸ್ಟಾಕಿಂಗ್ಸ್ ಕೊಡಿ ಅಂಥೇಳಿ ರಿಕ್ವೆಸ್ಟ್ ಮಾಡಿದ್ವಿ. ಅವರು ತೊಗೊಂಡೋಗಿ ಎಷ್ಟು ಬೇಕಾದ್ರೂ ನೀವು ಎಷ್ಟು ಬೇಕಷ್ಟು ತೊಗೊಂಡೋಗಿ ಅಂತ ಅವ್ರಿಗೆ ಫುಲ್ ಫ್ರೀಡಮ್ ಕೊಟ್ಬಿಟ್ರು. ಸರಿ, ಆಮೇಲೆ ಅಲ್ಲಿಂದ ನಾವು ಕಟ್ ಮಾಡಿ ತೊಗೊಂಡು ಬಂದು ಸೇಮ್ ಡೇ ಎಲ್ಲ ನಮ್ಮ ಹಾರ್ಟಿಕಲ್ಚರ್ ಇವರು ಗ್ರಾಫ್ಟಿಂಗ್ ಎಕ್ಸ್ಪರ್ಟ್ಸ್ ಇದ್ದಾರಲ್ಲ ಅವ್ರ ಕಡೆ ಕರೆಸಿ ಕ್ಲೀನಾಗೆಲ್ಲ ಗ್ರಾಫ್ಟಿಂಗ್ ಮಾಡಿಸಿದ್ವಿ. ಅಂದರೆ ಇವಾಗ ಈ ಸಯಾನ್ ಇರೋದು ಪಟೇಲ್ ಸೂಪರ್ ಅನ್ನೋ ಪಟೇಲ್ ಸೂಪರ್ನ ಸಯಾನ್ ಇದು. ಅಂದರೆ ಇದು ಇವಾಗ ಆಲ್ರೆಡಿ ಐಡೆಂಟಿಫೈಡ್ ಸೆಲೆಕ್ಷನ್ ಐಡೆಂಟಿಫೈಡ್ ಯೂನಿಫಾರ್ಮ್ ವೆರೈಟಿ. ಕಂಪ್ಲೀಟ್ ಏನು 300 ಗಿಡ ಇದೆ, ಫುಲ್ ಒಂದೇ ವೆರೈಟಿಗೆ ಕೊಡ್ತದೆ. ಹಾಂ ಸರ್. ಅಂತ ಅಂದ್ಕೊಂಡು ಎಲ್ಲ ಹಾಕಿದ್ವಿ. ಮರ ನೋಡಿದ್ಮೇಲೆ ಅದೊಂದು ನಂಬಿಕೆ ಬಂದಿದೆ.
ಸೊ ಅದೊಂದು ಒಳ್ಳೆ ಆಗುತ್ತೆ. ಜೊತೆಗೆ ಅದನ್ನು ನಾವು ಹೇಗೆ ಪ್ರಾಪಗೇಟ ಮಾಡಬೇಕು ಅಂತಲೂ ಕೂಡ ಸರ್ ಹೇಳ್ತಾ ಇದ್ದಾರೆ. ಇದೆಲ್ಲ ಚೆನ್ನಾಗಾದರೆ ನಾವು ಅದನ್ನು ದೊಡ್ಡ ಬೇರೆ ಇದಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ನೀವು ನಿಮ್ಮ ಕಡೆ ಈಗ ಬೀಜದಿಂದ ಇದು ಮಾಡಿರೋಂತಹ ಗಿಡಗಳು ಇದಾವೆ ಸರ್. ಇವಾಗ ಗ್ರಾಫ್ಟ್ ಮಾಡಿರೋದು ಇದೆ, ಈಗ ಇನ್ಸಿಟು ಗ್ರಾಫ್ಟಿಂಗ್ ಮಾಡಿರೋದು. ಈಗ ನಾನಿಲ್ಲಿ ನೋಡ್ತಾ ಇದ್ದೆ, ಒಂದು ಗಿಡದ ಮೇಲೆ 4, 3, 4 ಈ ರೀತಿ ಕೆಲವೊಂದು ಗಿಡದ ಮೇಲೆ ಒಂದೇ ಕಡೆ ಗ್ರಾಫ್ಟ್ ಮಾಡಿದ್ದೀರಾ. ಅಂದರೆ ಇದರ ಸಕ್ಸಸ್ ರೇಟ್ ಯಾವ ಥರ ಇದೆ ಸರ್? ಅಥವಾ ಕೆಲವೊಂದು ಗಿಡದ ಮೇಲೆ ಒಂದೇ ಗ್ರಾಫ್ಟ್ ಮಾಡಿದ್ರಿ, ಇದರಲ್ಲಿ 4 ಮಾಡಿದ್ದೀರಾ, ಯಾಕೆ ಅಂತ ಏನಾದರೂ? ನನಗೆ ಅದು ಆಶ್ಚರ್ಯನೇ ಅದು. ಆ್ಯಕ್ಚುಲಿ ಒಂದು ಕಡ್ಡಿ ಗ್ರಾಫ್ಟಿಂಗ್ಗಳು ಸುಮಾರು ಒಂದು 50 ಅಷ್ಟಿತ್ತು ಅನಿಸುತ್ತೆ. ಅದರಲ್ಲಿ ಒಂದು 7-8 ಸರ್ವೆ ಆಗಿದೆ, ಉಳಿದೆಲ್ಲ ಸಿಂಗಲ್ ಸ್ಟೇಕ್ ಇರೋದೆಲ್ಲ ಹೋಗ್ಬಿಟ್ಟಿದೆ. ಬಟ್ ಈ ಥರ 2-3 ಹಾಕಿದ್ದೀವಲ್ಲ, ಇದು ಆಲ್ಮೋಸ್ಟ್ ಎಲ್ಲ ಬಂದಿದೆ. ಕೆಲವು ಕಡೆ 2-3 ಹಂಗೆ ಬಂದಿದೆ. ಸರ್ವೈವಲ್ ರೇಟ್ ಇದರಲ್ಲಿ ಜಾಸ್ತಿ ಇದೆ, ಬ್ರಾಂಚಸ್ ಇರೋ ಕಡೆ. ಒಂದೇ ಕಡ್ಡಿ ಇರೋ ಕಡೆ ಸ್ವಲ್ಪ ಡೆತ್ ರೇಟ್ ಇದೆ. ಓಕೆ ಸರ್. ಅಂದರೆ ಬರೀ ಸಿಂಗಲ್ ಗ್ರಾಫ್ಟಿಂಗ್ ಮಾಡ್ಕೊಂಡಿರೋ ಜಾಗದಲ್ಲಿ ಅಲ್ಲಿ ಸ್ವಲ್ಪ ಸಕ್ಸಸ್ ರೇಟ್ ಕಮ್ಮಿ ಆಗಿಬಿಟ್ಟಿದೆ. ಇನ್ನು ಹಂಗೆ ನೋಡಿದರೆ 3-4 ಇರೋ ಕಡೆ ಕಾಂಪಿಟೇಷನ್ ಇರಬೇಕಾಗಿತ್ತು, ಬಟ್ ಅಲ್ಲೇ ಚೆನ್ನಾಗಿ ಬಂದಿದೆ, ಸಕ್ಸಸ್ ರೇಟ್ ಚೆನ್ನಾಗಿದೆ. ಈಗ ನೀವು ಈ ಗ್ರಾಫ್ಟಿಂಗ್ ತಂದು ಮಾಡ್ಕೊತಿದ್ರಲ್ಲ ಸರ್, ಈಗ ನೀವೇ ನಿಮ್ಮ ಲೇಬರ್ಗಳನ್ನ ಬಳಸ್ಕೊಂಡು ಮಾಡ್ತಿದ್ರೆ, ಈ ಗ್ರಾಫ್ಟಿಂಗ್ ಮಾಡಬೇಕಾದ್ರೆ ನಿಮಗೆ ಏನೇನು ನೀವು ತೊಂದರೆಗಳನ್ನ ಫೇಸ್ ಮಾಡಿದರೆ, ಯಾವ್ಯಾವ ಪ್ರಾಬ್ಲಮ್ಸ್ನ? ಗ್ರಾಫ್ಟಿಂಗ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಅಂದರೆ ಇವಾಗ ನೀವು ಅಲ್ಲಿಂದ ಸಯಾನ್ ತಗೊಂಡು ಬರೋದಾಯಿತು, ಬಂದಮೇಲೆ ಅದನ್ನು ಅಲ್ಲಿಂದ ತಂದು ಇಲ್ಲಿ ಮಾಡೋ ಅಷ್ಟೊತ್ತಿಗೆ ಇದಾಗುತ್ತಲ್ಲ ಸರ್? ಇಲ್ಲ, ಅದೆಲ್ಲ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದ್ವಿ. ಒಂದು ಟೀಮು ಹೋಗಿ ಕಟಿಂಗ್ಸ್ ತೊಗೊಂಬರೋದು, ಇನ್ನೊಂದು ಟೀಮ್ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋದು. ಸೊ ಅಲ್ಲಿ ಬಂದ ತಕ್ಷಣ ಅದನ್ನ ಕ್ಲೀನಾಗಿ 3 ಬ್ಯಾಚ್ ಮಾಡಿಕೊಂಡು ಸರ್ ಹೆಲ್ಪಿಂದ ಎಲ್ಲ ಅವರೇ ಎಲ್ಲ ನಿಂತ್ಕೊಂಡೆಲ್ಲ ಗೈಡ್ ಮಾಡಿ ಎಲ್ಲ ಕಟ್ ಮಾಡಿ ಎಲ್ಲ ತೆಗೆದು ಎಲ್ಲ ಮಾಡಿ ಕೊಡೋರು. ಇನ್ನೊಂದು ಟೀಮ್ ಕರ್ಕೊಂಡೋಗಿ ಅದನ್ನು ಅವರು ಗ್ರಾಫ್ಟ್ ಮಾಡೋರು, ಅದನ್ನೆಲ್ಲ ಮೊದಲು ಕಟ್ ಮಾಡಿಕೊಡೋರು. ಇನ್ನೊಬ್ಬರು ಅದನ್ನು ಫಿಕ್ಸ್ ಮಾಡೋರು, ಮತ್ತೊಬ್ಬರು ಅದಕ್ಕೆ ಪ್ಲಾಸ್ಟಿಕ್ ಸುತ್ತೋದು. ಈ ಥರ ಮಾಡಿಕೊಂಡು ಅದನ್ನು ಇನ್ಸರ್ಟ್ ಮಾಡಿ ಅದ್ರ ಮೇಲೆ ಪ್ಲಾಸ್ಟಿಕ್ ಸುತ್ತಿ ಆಮೇಲೆ ಕ್ಯಾಪ್ ಹಾಕ್ಬಿಡು. ಇಷ್ಟು ಕೆಲಸ ಒಂದು 5 ಜನ ಕೋಆರ್ಡಿನೇಟ್ ಮಾಡಿದ್ವಿ. ಸೊ ಅದು 2 ಡೇಸಲ್ಲಿ ಕ್ಲೀನಾಗಿ ಆಯಿತು. ಓಕೆ ಸರ್. ಅಂದರೆ ಅಷ್ಟು ನಿಮಗೇನು ಅಂತ ಹೇಳ್ಕೊಳ್ಳೋ ಅಂಥ ಸಮಸ್ಯೆ ಇಲ್ಲ ಸರ್. ನಮ್ಮ ಓಕೆ, ಹಿತ್ತಲ ಮನೆಯವರಿದ್ದರೆ ಪ್ರಾಬ್ಲಮ್ ಎಲ್ಲ ಆರಾಮ ಆಗ್ಬಿಡ್ತು, ಅವರೆಲ್ಲ ಮ್ಯಾನೇಜ್ ಮಾಡ್ತಾರೆ. ಸೊ ಅವ್ರು ಹೇಳಿದ ಗೈಡೆನ್ಸ್ ಮೇಲೆ ನಾವೆಲ್ಲ ಆ್ಯಕ್ಟ್ ಮಾಡಿದ್ವಿ. ಸೊ ಇಟ್ ವಾಸ್ ಎ ಗುಡ್ ದಿಸ್ ಥಿಂಗ್. ಆ್ಯಕ್ಚುಲಿ ನಮ್ಗೆ ಸ್ವಲ್ಪ ಭಯ ಆಯಿತು, ಏನಪ್ಪ ಎಷ್ಟು ಬರುತ್ತೋ ಎಷ್ಟು ಹೋಗುತ್ತೋ ಅಂತ ವಿ ವಾಸ್ ಥಿಂಕಿಂಗ್. ಬಟ್ ಈಗ ನಮ್ಮ ಇದ್ರ ನೋಡಿದ್ರೆ ಒಂದು 85% ಮೇಲೇ ಬಂದಿದೆ. ಸೊ ಇನ್ನೂ ಕೆಲವೆಲ್ಲ ಸ್ವಲ್ಪ ಬರ್ತಾ ಇದೆ, ಬಟ್ ಚೆನ್ನಾಗಿದೆ. ಹಾಂ, ಈಗ ನೀವು ಗ್ರಾಫ್ಟಿಂಗ್ ಮಾಡಿದ್ದಾದಮೇಲೆ ಎಷ್ಟು ದಿನಕ್ಕೆ ಚಿಗುರು ಬರೋಕ್ಕೆ ಶುರು ಆಯಿತು ಸರ್? ಸೊ ಒಂದು 25 to 30 ಡೇಸ್ಗೆ ಎಲ್ಲ ಒಂದೊಂದು ಚೂರು ಎಲ್ಲ ಕಾಣಿಸ್ಕೊಂತು. ಬೈ 35 ಡೇಸ್ಗೆ ಎಲ್ಲ 2 ಎಲೆ 3 ಎಲೆ 4 ಎಲೆ ಒಂದೊಂದು ಕಡೆ ಎಲ್ಲ ಬಂದಿದೆ. ಸೊ ಈ 40 ಡೇಸ್ ಆಯಿತು ಇವಾಗ. ಯಾವುದು ಇವು ಫಸ್ಟ್ ಮಾಡಿದ್ದು. ಸೊ ನೋಡಿ ಇಷ್ಟು ಈ ಥರ ಎಲ್ಲ ಬಂದಿದೆ. ಈ ಸೆಕೆಂಡ್ ಮಾಡಿದ್ರಲ್ಲಿ ಅದು ಇವಾಗ 30 ಡೇಸ್ ಆಯಿತು, ಅದು ಬರ್ತಾಯಿದೆ. ಅದು ಇನ್ನೂ ಆ್ಯಕ್ಚುಲಿ ಅದು ಇದಕ್ಕಿಂತ ಫಾಸ್ಟಾಗಿ ಬರ್ತಾಯಿದೆ. ಅದು ಸ್ವಲ್ಪ ಅವು ಕಟ್ಟಿಂಗ್ಸ್ ಇನ್ನೂ ಚೆನ್ನಾಗಿತ್ತು ಅಂತ ಸರ್ ಹೇಳ್ತಾರೆ, ಅದಕ್ಕೋಸ್ಕರ ಅದು ಚೆನ್ನಾಗಿ ಬರ್ತಾಯಿದೆ. ಸೊ ಓವರಾಲ್ ಇಟ್ ಇಸ್ ಅಂದರೆ ಒಂದು ಓವರಾಲ್ 35-40 ದಿವಸದಲ್ಲಿ ನಿಮಗೆ ಚೆನ್ನಾಗಿ 40 ಡೇಸಲ್ಲಿ ಇವಾಗ ಆಲ್ಮೋಸ್ಟ್ ನೋಡಿ ಇವಾಗ ಇದೆಲ್ಲ 40 ಡೇಸ್ 40 ದಿವಸ ಆಗಿರೋಂಥ ಗ್ರಾಫ್ಟ್ಗಳು. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್.
ಈಗ ಇದರಲ್ಲಿ ಎಷ್ಟು ಫೇಲ್ ಆಗಿದೆ ಸರ್ ಈಗ? ಅದು ಒಂದು 10% ಆಗಿರ್ಬೋದು. 10% ಅಂದರೆ ಈಗ ಒಂದು 10-15% ಅಂತ ಇಟ್ಕೊಳ್ಳಿ. 600 ಗಿಡದಲ್ಲಿ ಒಂದು 60 ಗಿಡಗಳು. 60-50 ಒಂದು 60 ಅಂತ ಅಂದ್ಕೊಂಡಿದ್ವಿ ಅಷ್ಟೇ. ಅದಾಗಲೇ ನೆನ್ನೆ ನಾನು ಒಂದೊಂದು ಗಿಡ ನೋಡ್ಕೊಂಡ್ಬಂದೆ. ಬಟ್ ಇನ್ನೂ ಕಣ್ಣಿದೆ, ಅದು ಫೇಲ್ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಇನ್ನೂ ಸ್ಪ್ರೌಟ್ ಆಗ್ಬೋದು, ಕಂಡೀಷನ್ಸ್ ಅದ್ರ ಮೇಲೆ ಆಗ್ಬೋದು. ಬಟ್ ನಾವು ಚಾನ್ಸಸ್ ಇನ್ನೂ ಒಂದು 10 ದಿವಸ ನೋಡಿದ್ಮೇಲೆ ಗೊತ್ತಾಗುತ್ತೆ ಕ್ಲಿಯರ್ ಆಗಿ ಎಷ್ಟು ಅಂತ. ಬಟ್ ಚೆನ್ನಾಗಿದೆ ಆ್ಯಕ್ಚುಲಿ, ನಮಗೆ ವಿ ಆರ್ ಸ್ಯಾಟಿಸ್ಫೈಡ್. ಈಗ ಸರ್ ಅದೇ ಒಂದು 10% ಒಂದು 10% ನೀವು ಫೇಲ್ ಆಯಿತು ಅಂತ ಹೇಳಿದ್ರಲ್ಲ ಸರ್, ಈಗ ಅಂತಹ ಗಿಡಗಳನ್ನ ಏನು ಮಾಡ್ಕೊತೀರಿ ಸರ್? ಮತ್ತೆ ಅದನ್ನು ಯಾವ ರೀತಿ ಅಂಥದ್ದು ಏನು ಮಾಡ್ತೀವಿ, ಎಲ್ಲೆಲ್ಲಿ ಇದು ಮಾಡಿದ್ವಲ್ಲ ಅಲ್ಲಿ ಕಟ್ ಮಾಡಿಬಿಡ್ತೀವಿ, ಬಿಟ್ಬಿಡ್ತೀವಿ, ಅದು ಚಿಗುರುತ್ತೆ. ಇನ್ನೊಂದ್ಸಲ ಚಿಗುರುತ್ತೆ. ಚಿಗುರಿದ ಮೇಲೆ ನಮ್ಮದೇ ಸ್ಟಾಕಿಂಗ್ಸ್ ತೊಗೊಂಡು ಅಲ್ಲಿ ಗ್ರಾಫ್ಟ್ ಮಾಡಿ ಅದನ್ನು ಸೇಮ್ ಪ್ರೊಪಗೇಟ್ ನಿಮ್ಮ ಮತ್ತೆ ಇದ್ರದ್ದೇ 100% ಇದೇ ವೆರೈಟಿ ಆಗಬೇಕು ನಮ್ಮದು. ಓಕೆ ಸರ್, ಅಂದರೆ ನಿಮ್ಮ ಒಂದು ತೋಟದಲ್ಲಿ ವಿಶಿಷ್ಟವಾಗಿ ಈಗ ಈ ಇನ್ಸಿಟು ಗ್ರಾಫ್ಟಿಂಗನ್ನು ಮಾಡ್ತಿದ್ದೀರಿ ಸರ್ ನೀವು. ಸಾಮಾನ್ಯವಾಗಿ ಈಗ ಮಾವಿಗೆ ಪರ್ಯಾಯವಾಗಿ ನೀವು ಇದನ್ನು ಡೆವಲಪ್ ಮಾಡ್ಕೊತಿದ್ದೀರಿ. ಈಗ ಇದೇ ರೀತಿ ನಿಮ್ಮ ಥರನೇ ಬೇರೆ ರೈತರು ಕೂಡ ಮಾವಿನಲ್ಲಿ ಸ್ವಲ್ಪ ಮಾರ್ಕೆಟ್ ಪ್ರಾಬ್ಲಮ್ ಆಗಿ ನಷ್ಟ ಅನುಭವಿಸ್ತಾ ಇದ್ದಾರೆ. ಅವರಿಗೆ ಪರ್ಯಾಯವಾಗಿ ಈ ಬೆಳೆನ ನೀವು ಯಾವ ಥರ ಇದು ಮಾಡ್ತೀರಿ, ರೆಕಮೆಂಡ್ ಮಾಡ್ತೀರಿ? ಅಲ್ಲ, ನಾನು ಸ್ವಲ್ಪ ವಿಚಾರಗಳು ಮಾಡ್ತಾ ಇರ್ತೀನಿ. ರೈತರದ್ದು ಭಾಳ ಕಷ್ಟ ಇವತ್ತು. ರೈತರು ನಾವು ಅಂದ್ಕೊಂಡಂಗೆ ಅವರು ಆರಾಮಿಲ್ಲ ಹೇಳಬೇಕು ಅಂದರೆ. ಒಂದು ಕಡೆ ನ್ಯಾಚುರಲ್ ಪ್ರಾಬ್ಲಮ್ಸ್, ನೇಚರ್ ಪ್ರಾಬ್ಲಮ್ ಬರ್ತಾನೆ ಇದೆ, ಇನ್ನೊಂದು ಕಡೆ ಮಾರ್ಕೆಟ್ ಪ್ರಾಬ್ಲಮ್, ಇನ್ನೊಂದು ಕಡೆ ಲೇಬರ್ ಪ್ರಾಬ್ಲಮ್. ಈ ಥರ ಎಲ್ಲ ಆಗಿ ರೈತರು ದೇ ಆರ್ ಸಫರಿಂಗ್ ಲೈಕ್ ಎನಿಥಿಂಗ್. ನನ್ನ ಉದ್ದೇಶ ಏನಂದರೆ, ಇವಾಗ ಈ ಥರ ಆಲ್ಟರ್ನೇಟಿವ್ ಕ್ರಾಪ್ಸ್ಗಳಿದ್ದರೆ ಸೊ ಒಂದಲ್ಲ ಒಂದು ಅವ್ರಿಗೆ ಆಸರೆ ಕೊಡುತ್ತೆ. ಸೊ ಇದು ಒಂದು ಮಾಡರ್ನ್ ಕ್ರಾಪ್. ಸೊ ಅದಕ್ಕೆ ನಾನು ಇಲ್ಲಿ ಸುತ್ತಲವ್ರಿಗೆಲ್ಲರಿಗೂ ಗಿಡ ಕೊಡ್ತೀನಿ ಅಂದರೂ ಇನ್ನೂ ಅವ್ರನ್ನ ಯೋಚನೆ ಮಾಡ್ತಾರೆ, ತೊಗೊಳ್ತೀವಿ ಅಂತ ಹೇಳ್ತಾರೆ. ನಮ್ದು ಹೆಂಗೆ ಬರುತ್ತೆ ನೋಡ್ತಾ ಇದ್ದಾರೆ. ಸೊ ಬಹುಶಃ ನೀನೊಂದು 2 ಇಯರ್ಸಲ್ಲಿ ಕಂಪ್ಲೀಟ್ ನಮ್ಮ ಬನ್ನಿಕುಪ್ಪೆ ಮೇಲೆ ನೀವು ಒಂದು 50 ಎಕರೆ ಅವಕ್ಯಾಡೋ ನೋಡ್ಬೋದು, ಅಷ್ಟು ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಆಗಲೇ ಆಸಕ್ತಿ ಬರ್ತಾರೆ, ಕೇಳ್ತಾರೆ, ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನನ್ನ ಉದ್ದೇಶನೂ ಅದೇನೆ, ಮಲ್ಟಿಪಲ್ ವೆರೈಟಿ ಆಫ್ ಇನ್ಕಮ್ ಇದ್ದರೆ ರೈತರುಗಳಿಗೆ ಒಂದಲ್ಲ ಒಂದ್ರ ಮೇಲೆ ದೇ ಕ್ಯಾನ್ ಲೀನ್ ಬ್ಯಾಕ್. ಸೊ ಅದಕ್ಕೆ ಈ ಥರದ್ದು ಒಂದು ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಸ್ವಲ್ಪ ಮಾಡರ್ನ್ ವೇ ಆಫ್ ಆರ್ಟಿಕಲ್ಚರು ಬಂದಂಗಾಗುತ್ತೆ. ಜೊತೆಗೆ ಹೊಸದು ಇದು ಇಂಟ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ. ಅದೇ ಚೆನ್ನಾಗಿ ಬರಲಿ ರೈತರುಗಳಿಗೇನೋ ಉದ್ದೇಶವೂ ಇದೆ. ಸೊ ಪ್ರಾಪಗೇಟ್ ಆಗಲಿ ಅನ್ನೋದು ನಮ್ಮ ಗುರಿ. ಈಗ ನಂದು ಇನ್ನೊಂದು ಪ್ರಶ್ನೆ ಅನ್ನೋದಕ್ಕಿಂತನೂ ಕುತೂಹಲ ಸರ್. ಈಗ ಮಾವಿಗೆ ಪರ್ಯಾಯವಾಗಿ ಇದನ್ನು ಬೆಳೆಸಿದ್ದೀರಿ. ಈಗ ಇದು ಚೆನ್ನಾಗಿ ಬರೋಕ್ಕೆ ಶುರು ಆದಮೇಲೆ ಈ ಹಳೆ ಮಾವಿನ ತೋಟನ, ಈ ಗಿಡಗಳನ್ನ ನೀವೇನು ಮಾಡ್ತೀರಿ ಸರ್? ಸೊ ಇದೆಲ್ಲ ಆಗಲಿ ಏಜ್ ಆಗಿ 35 ವರ್ಷ 40 ವರ್ಷ ಮ್ಯಾಂಗೋಗೆ ಅಷ್ಟೇ. ಇದು ಜೊತೆಗೆ ಸ್ವಲ್ಪ ಎಲ್ಲ ಬೋರರ್ ಬಂದುಬಿಟ್ಟಿದೆ ಎಲ್ಲ ಇದರಲ್ಲೂ. ಸೊ ಅಲ್ಟಿಮೇಟ್ಲಿ ವಿಲ್ ರಿಮೂವ್ ಮ್ಯಾಂಗೋ, ತೆಗೆದುಬಿಡ್ತೀವಿ ಎಲ್ಲನೂ. ಸೊ ಇದು ಎಲ್ಲೆಲ್ಲಿ ಖಾಲಿ ಇದೆ ಅಂತ ಇದನ್ನೇ ಕಂಟಿನ್ಯೂ ಮಾಡಿ ಒಂದು ಅವಕ್ಯಾಡೋ ಫಾರ್ಮ್ ಥರನೇ ಮಾಡಿಬಿಡ್ತೀವಿ. ಅಂದರೆ ನಿಮಗೆ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಉತ್ತಮ ಬೆಳೆ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ನಿಮಗೆ? ಇನ್ನೊಂದು 2-3 ವರ್ಷದಲ್ಲಿ ಒಳ್ಳೆ ಉತ್ತಮ ಬೆಳೆ ಮುಟ್ಕೊಂಡು ಬಂದರೆ ಕಮರ್ಷಿಯಲಿ ನಮ್ಮ ತೋಟದಲ್ಲಿ ಒಳ್ಳೆ ಹಣ್ಣುಗಳು ನೀವು ತಿನ್ಬೋದು, ತಗೊಂಡು ಹೋಗ್ಬೋದು. ನಿಜವಾಗ್ಲೂ ಸರ್. ಇನ್ನೊಂದು 2-3 ವರ್ಷ ಬಿಟ್ಟು ಮತ್ತೆ ನಾವು ಯಾವ ರೀತಿ ಇದು ಸಕ್ಸಸ್ ಆಯಿತು ಅನ್ನೋದ್ರ ಬಗ್ಗೆನೂ ನಾವು ಕಾರ್ಯಕ್ರಮ ಮಾಡಿ ಆರ್ ಆಲ್ ಕ್ಯೂರಿಯಸ್. ನಾವು ಎಂಟೈರ್ ಫ್ಯಾಮಿಲಿ ಕ್ಯೂರಿಯಸ್, ನಾವು ಒಬ್ಬರೇ ಅಲ್ಲ. ಹಾಗಾಗಿ ಅವಕಾಡೋ ಇಸ್ ಐ ಥಿಂಕ್ ಗುಡ್ ಮನಿ ಯೀಲ್ಡಿಂಗ್ ವೆರೈಟಿ. ಸೊ ಮುಂದೆ ರೈತರುಗಳಿಗಾಗಿ 1-2 ಎಕರೆ ಮಾಡಿಕೊಂಡ್ರು, ಬೇರೆ ಮಾಡೋದ್ರ ಜೊತೆಗೆ ಇದೊಂದು 2 ಎಕರೆ ಮಾಡಿಕೊಂಡ್ರೆ ಅವ್ರಿಗೆ ಇನ್ಕಮ್ ಚೆನ್ನಾಗಿ ಬರುತ್ತೆ. ಮತ್ತು ಅವ್ರಿಗೊಂದು ಸಾಲಿಡ್ ಡಿಪೆಂಡೆನ್ಸ್ ಇರ್ತದೆ. ಹೊಸ ಮಾರ್ಕೆಟು, ಹೊಸ ಇದು ಒಂದು ಡೆವಲಪ್ ಮಾಡಲಿ ಅನ್ನೋದು ನಮ್ಮ ಉದ್ದೇಶ. ಸೊ ನೀವು ಬಂದು ನಮ್ಮನ್ನೆಲ್ಲ ಮಾತಾಡಿಸಿ ಎಲ್ಲ ಮಾಹಿತಿಯೆಲ್ಲ ಸಂಗ್ರಹ ಮಾಡಿ ಜನರಿಗೆ ನೀವು ನಿಮ್ಮ ಮೀಡಿಯಾ ಮುಖಾಂತರ ಪ್ರಚಾರ ಮಾಡಿದ್ರೆ ಪೀಪಲ್ ವಿಲ್, ರೈತರುಗಳಿಗೆ ಇದೊಂದು ಕ್ಯಾಚಪ್ ಆಗುತ್ತೆ. ಮತ್ತು ಮುಂದೆ ಎಂಟೈರ್ ಕರ್ನಾಟಕ ಇದನ್ನು ಅಳವಡಿಸ್ಕೊಂಡು ಎಲ್ಲೆಲ್ಲಿ ಆಗುತ್ತೋ ಅಲ್ಲಿ ಅಳವಡಿಸ್ಕೊಂಡು ಅದರದ್ದು ಇನ್ಕಮ್ ತೊಗೊಳೋದು ಚೆನ್ನಾಗಿರುತ್ತೆ. ಜೊತೆಗೆ ಇದು ಅವಕ್ಯಾಡೋ ಇವಾಗ ಇವತ್ತಾನೆ ಬೆಳಿಗ್ಗೆ ಒಂದು ಓದ್ತಾ ಇದ್ದೆ, ಎಕ್ಸ್ಪೋರ್ಟ್ಗೆ ಇಟ್ ಇಸ್ ಲಾಟ್ ಆಫ್ ಇದಿದೆ ಅಂತ. ಹೌದು. ಸೊ ಆ ಎಕ್ಸ್ಪೋರ್ಟ್ ಮಾಡುವಷ್ಟು ಮಟ್ಟಿಗೆ ಬೆಳೀಲಿ ನಮ್ಮ ಇಂಡಿಯಾದಲ್ಲಿ ಅನ್ನೋದು ನಮ್ಮ ಉದ್ದೇಶ, ಅದು ಕರ್ನಾಟಕದಲ್ಲಿ ಪರ್ಟಿಕ್ಯುಲರ್ಲಿ. ಓಕೆ ಸರ್, ಇಷ್ಟೊತ್ತು ಈ ಒಂದು ನಿಮ್ಮ ತೋಟದಲ್ಲಿ ಈ ವಿಶಿಷ್ಟವಾದ ಒಂದು ಇನ್ಸಿಟು ಗ್ರಾಫ್ಟಿಂಗ್, ಬಟರ್ ಫ್ರೂಟ್ ಅಥವಾ ಬೆಣ್ಣೆಹಣ್ಣು ಏನಂತೀವಿ, ಅದರಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಂತಹ ತಮಗೆ ನಮ್ಮ ವಾಹಿನಿಯ ಪರವಾಗಿ ಮತ್ತು ನಮ್ಮ ಎಲ್ಲ ವೀಕ್ಷಕರು ಮತ್ತು ರೈತರ ಪರವಾಗಿ ಧನ್ಯವಾದಗಳು ಸರ್. ತಮಗೂ ಧನ್ಯವಾದಗಳು, ಒಳ್ಳೆಯದಾಗಲಿ ನಿಮಗೆ. ವೀಕ್ಷಕರೇ, ನೋಡಿದ್ರಿ ಇಷ್ಟೊತ್ತು ನೀವು ಯಾವ ರೀತಿ ವಿ ಸಿ ಚಂದ್ರಶೇಖರ್ ಅವರು ತಮ್ಮ ತೋಟದಲ್ಲಿ
ಈ ಇನ್ಸಿಟು ಗ್ರಾಫ್ಟಿಂಗನ್ನು ಯಾವ ರೀತಿ ಮಾಡಿದ್ದಾರೆ, ಅಂದರೆ ಆ ಕಸಿ ಗಿಡಗಳನ್ನು ಹೇಗೆ ತೊಗೊಂಡು ಬಂದರು, ಆಮೇಲೆ ನರ್ಸರಿಗಳ ಮೇಲೆ ಡಿಪೆಂಡ್ ಆಗ್ದೇ ತಮ್ಮ ತೋಟದಲ್ಲಿಯೇ ಒಂದು ಇನ್ಸಿಟು ಗ್ರಾಫ್ಟಿಂಗನ್ನು ಯಾವ ರೀತಿ ಮಾಡಿದರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಸೊ ಇಷ್ಟೊತ್ತು ಮಾಹಿತಿಯನ್ನು ಹಂಚಿಕೊಂಡಂತಹ BC ಚಂದ್ರಶೇಖರ್ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಮತ್ತು ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದಗಳು.